ಶ್ರೀ ಗುರುಭ್ಯೋ ನಮಃ. ದೇವರ ಸಾಕ್ಷಾತ್ಕಾರ ಯಾರಿಗೆ ಆಗ್ತದೆ ಅಂತ ಒಂದು ಪ್ರಶ್ನೆ. ಶಾಸ್ತ್ರಗಳನ್ನು ಓದಿಕೊಂಡವರಿಗೆ, ವೇದಾಂತಗಳನ್ನು ಓದಿಕೊಂಡವರಿಗೆ ಮಾತ್ರ ದೇವರ ಸಾಕ್ಷಾತ್ಕಾರ ಆಗ್ತದೆ, ದೇವರು ಅಂತವರಿಗೆ ಮಾತ್ರ ಒಲಿಯುವುದು ಅಂತ ಹೇಳಿ ಯಾರಾದರೂ ಭಾವಿಸಿದ್ರೆ ಅದು ಶುದ್ಧ ತಪ್ಪು. ಶಾಸ್ತ್ರವನ್ನು ಓದಿಕೊಂಡವರಿಗೆಲ್ಲರಿಗೂ ಕೂಡ ದೇವರು ಒಲಿದಿಲ್ಲ. ಸರಿ, ಹಾಗಾದರೆ ದೇವರು ಯಾರಿಗೆ ಒಲಿತಾನೆ? ಯಾರಲ್ಲಿ ಶುದ್ಧವಾದ ಭಕ್ತಿ ಉಂಟೋ, ಯಾರು ಭಕ್ತಿಯಿಂದ ದೇವರ ಸ್ಮರಣೆಯನ್ನು ಮಾಡ್ತಾರೋ ಅಂತವರಿಗೆ ಮಾತ್ರ ದೇವರು ಒಲಿತಾನೆ ಅನ್ನುವುದು ನಮಗೆ ಅದು ಸಿದ್ಧವಾಗಿರಬೇಕಂತಂದ್ರೆ. ಖಂಡಬ್ರಿಯಲ್ಲಿ ಅದು ಮಧ್ವಾಚಾರ್ಯರ ವಿಷಯದಲ್ಲಿ ಮಧ್ವಾಚಾರ್ಯರ ಶುದ್ಧವಾದ ಭಕ್ತಿಗೆ ಕೃಷ್ಣ ಒಲಿದು ದ್ವಾರಕೆಯಿಂದ ಉಡುಪಿಯವರೆಗೆ ಬಂದ. ಆದ್ದರಿಂದಲೇ ಮಧ್ವಾಚಾರ್ಯರ ಸಿದ್ಧಾಂತ ಅದು ಭಕ್ತಿ ಸಿದ್ಧಾಂತ ಅಂತ ಇದಕ್ಕೆ ಹೆಸರು. ದೇವರು ಒಲಿಯುವುದು ಭಕ್ತಿಗೆ ಮಾತ್ರ ಅಂತ, ದೇವರು ಮೋಕ್ಷವನ್ನು ಕೊಡುವುದು ಭಕ್ತಿ ಇದ್ರೆ ಮಾತ್ರ ಅಂತ. ನೀವು ಭಕ್ತಿ ಇಲ್ಲದೆ ನೀವು ಎಷ್ಟೇ ಶಾಸ್ತ್ರವನ್ನು ಓದಿ, ಎಷ್ಟೇ ಪ್ರವಚನವನ್ನು ಕೇಳಿ, ದೇವರು ನಿಮಗೆ ಒಲಿಯುವುದಿಲ್ಲ. ನೀವು ಭಕ್ತಿ ಇಲ್ಲದೆ ಮಾಡಿದ ಯಾವುದೇ ಆ ಕಾರ್ಯವನ್ನು ವ್ಯರ್ಥ ಆಗಿ ಹೋಗ್ತದೆ. ನೀವು ಶುದ್ಧವಾದ ಭಕ್ತಿಯಿಂದ ಒಂದು ದಳ ತುಳಸಿಯನ್ನು ಸಮರ್ಪಣೆ ಮಾಡಿದ್ರು ಕೂಡ ಅದಕ್ಕೆ ಭಗವಂತ ಒಲಿತಾರೆ. ಇದು ಕೃಷ್ಣನ ನಾಡು. ಕೃಷ್ಣನ ನಾಡು ಅಂತ ಅನಿಸಿಕೊಳ್ಳಲಿಕ್ಕೆ ಕಾರಣ ಅದು ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಅವರು ಮುಖ್ಯ ಪ್ರಾಣದೇವರು, ವಾಯುದೇವರ ಅವತಾರದ. ಆ ವಾಯುದೇವರು ತಮ್ಮ ಅವತಾರಕ್ಕೆ ಆಯ್ದುಕೊಂಡಂತಹ ಕ್ಷೇತ್ರ ನಮ್ಮ ಉಡುಪಿಯ ಕ್ಷೇತ್ರ. ಉಡುಪಿಯ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರ ಅವತಾರ ಮಾಡಿ ದ್ವಾರಕೆಯಲ್ಲಿರುವಂತಹ ಕೃಷ್ಣನನ್ನ ಉಡುಪಿಯಲ್ಲಿ ತಂದಿಟ್ಟು ಈ ಉಡುಪಿಯ ಮಹತ್ವವನ್ನ ಇನ್ನಷ್ಟು ಎತ್ತರಕ್ಕೆ ಕೊಂಡೋಗಿದ್ದಾರೆ. ಈ ಉಡುಪಿಯಲ್ಲಿ ವಾಸ ಮಾಡುವಂತ ನಾವೆಲ್ಲರೂ ನಿಜವಾಗ್ಲೂ ಭಾಗ್ಯವಂತರು ಅಂತ ನಾವೆಲ್ಲ ಭಾವಿಸಬೇಕು. ಇಂತಹ ಪುಣ್ಯಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ಅವತಾರ ಮಾಡಿರುವಂತಹ ಈ ಭೂಮಿಯಲ್ಲಿ ಮಧ್ವಾಚಾರ್ಯರು ಈ ನಡೆದಾಡಿರುವಂತಹ ಈ ಪುಣ್ಯ ಭೂಮಿಯಲ್ಲಿ ವಾದಿರಾಜರಂತಹ ಜ್ಞಾನಿಗಳು ನಡೆದಾಡುವಂತಹ ಈ ಭೂಮಿಯಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಬಂದು ನಿಂತಹ ಈ ಪುಣ್ಯ ಭೂಮಿಯಲ್ಲಿ ನಾವೆಲ್ಲ ಉಸಿರಾಡ್ತಾ ಇದ್ದೇವೆ, ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ ಅಂತಂದ್ರೆ ನಮ್ಮಂತಹ ಪುಣ್ಯವನ್ನು ಯಾರೇ ಇರಲಿಕ್ಕೆ ಸಾಧ್ಯ? ಇಂತಹ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ವಾಸ ಮಾಡುವಂತಹ ನಾವು ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ನಾವು ಕೃಷ್ಣನ ಸ್ಮರಣೆಯನ್ನು ಮಾಡಬೇಕು, ಮಧ್ವಗುರುಗಳ ಸ್ಮರಣೆಯನ್ನು ಮಾಡಬೇಕು. ಇದಕ್ಕೆಲ್ಲ ಪೂರಕವಾಗಿ ಉಡುಪಿ ಅಂದರೆ ನಮಗೆ ಮೊದಲಿಗೆ ಸ್ಮರಣ ಬರುವುದು ಕೃಷ್ಣ. ಅದಾದ ಮೇಲೆ ಎಲ್ಲರೂ ಬರುವುದು ನಮ್ಮ ಮಲ್ಪೆಯ ಕಡಲ ತೀರಕ್ಕೆ. ಮಲ್ಪೆಯ ಕಡಲ ತೀರ ಎಲ್ಲರಿಗೂ ಬೇಕು. ಇಲ್ಲಿಯವರೆಗೆ ಇದು ಕೇವಲ ಪ್ರವಾಸಿ ಕ್ಷೇತ್ರವಾಗಿತ್ತು. ಇನ್ನು ಮೇಲೆ ಇದು ಆಧ್ಯಾತ್ಮ ಕ್ಷೇತ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ನಮ್ಮ ಅಷ್ಟಮಠದ ಬಹುತೇಕ 5 ಜನ ಮಠಾಧೀಶರು ಜೊತೆಯಾಗಿ ಸೇರಿ ಈ ಜಾಗವನ್ನು ಖರೀದಿ ಮಾಡಿ ಇನ್ನೊಂದು ಅಧ್ಯಾತ್ಮ ಕ್ಷೇತ್ರವನ್ನು ಮಧ್ವಾಚಾರ್ಯರು ಕೃಷ್ಣನನ್ನು ಹಿಡಿದು ಮೊದಲು ಹೆಜ್ಜೆ ಇಟ್ಟಂತಹ ಜಾಗ ಈ ಒಂದು ಮಲ್ಪೆಯ ಕಡಲ ತೀರ. ಈ ಕ್ಷೇತ್ರ ಅದು ಪವಿತ್ರವಾಗಿರಬೇಕು. ಇಲ್ಲಿ ಮೋಜು ಮಸ್ತಿ ಅದು ನಡೆಯಬಾರದು, ಅಧ್ಯಾತ್ಮದ ಶಬ್ದಗಳು ಅನುಸರಿಸ್ತಾ ಇರಬೇಕು ಅನ್ನುವ ದೃಷ್ಟಿಯಿಂದ ಈ ಆನಂದ ಶ್ರದ್ಧಿ ಹೇಳುವಂತಹ ಈ ಕಲ್ಪನೆಯಲ್ಲಿ ಈ ಮುಂದಿನ ದಿವಸಗಳಲ್ಲಿ ಇಲ್ಲೆಲ್ಲ ಒಂದಷ್ಟು ಯುವಜಗಳನ್ನು ಹಾಕಬೇಕು ಅಂತ ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆ ಎಲ್ಲ ನಮ್ಮ ಅನುಮತಿ ಬಿಟ್ಟರು ಮಾಹಿತಿಯನ್ನು ಇಟ್ಟರು ಏನು ಅಂತ, ಅದರ ಕಲ್ಪನೆಗಳು ಏನಿತ್ತು ನಮಗೆ ಅಂತ. ಈ ಜಾಗ ನಮಗೆ ಸಿಗ್ಲಿಕ್ಕೆ ಮೂಲ ಕಾರಣ ನಮ್ಮ ಅನುಮತಿ ಭಟ್ರು ಹಾಗೂ ನಮ್ಮ ಸಾಧು ಸಾಲಿಯನ್ನು ಈ ತರ ಒಂದು ಮಲ್ಪೆಯ ಕಡಲ ತೀರದಲ್ಲಿ ಇಂತಹ ಜಾಗ ಉಂಟು ಅಂತ ನಮಗೆ ಮೊದಲು ಸೂಚಿಸಿದ್ದಾರೆ ಅನುಮತಿ ಭಟ್ರು. ಹಾಗಾಗಿ ಅವರ ಪ್ರಯತ್ನದಿಂದ ಸಾಧು ಸಾಲಿಯರ ಒಂದು ದೊಡ್ಡ ಒಂದು ತ್ಯಾಗದಿಂದ ಇವತ್ತು ಮಲ್ಪೆ ಅಂತಲ್ಲ, ಯಾವುದೇ ಸಮುದ್ರ ತೀರಕ್ಕೆ ಹೋದ್ರೆ ಬಂಗಾರದ ಬೆಲೆ ಅದಕ್ಕೆ ಒಂದಕ್ಕೆ 10ರಷ್ಟು ಕೊಟ್ಟು ಖರೀದಿ ಮಾಡುವವರು ಬೇಕಾದಷ್ಟು ಮಂದಿ ಇದ್ದಾರೆ. ಕಮರ್ಷಿಯಲ್ ಪ್ರಾಪರ್ಟಿ ಇದೆ ಎಲ್ಲವೂ ಕೂಡ. ಅಂತಹ ಒಂದು ಬೆಲೆ ಬಾಳುವಂತಹ ಈ ಒಂದು ಜಾಗವನ್ನ ಬಹಳ ಕಡಿಮೆ ಬೆಲೆಯಲ್ಲಿ ಕೃಷ್ಣ ಮಠಕ್ಕೋಸ್ಕರ ಈ ಕ್ಷೇತ್ರ ಇದು ಧಾರ್ಮಿಕ ಕ್ಷೇತ್ರ ಆಗಬೇಕು ಹೇಳುವ ಒಂದು ಉದಾತ್ತವಾದ ಧ್ಯೇಯ ಇಟ್ಟುಕೊಂಡು ಅವರು ಸಮರ್ಪಣೆ ಮಾಡಿದ್ದಾರೆ. ಎಲ್ಲ ದೃಷ್ಟಿಕೋನದಲ್ಲಿ ಇವತ್ತು ಇಲ್ಲಿ ಭಜನಾ ಸ್ಪರ್ಧೆ ಏರ್ಪಡ್ತಾ ಇದೆ. ಮೊದಲೇ ಹೇಳಿದಂತೆ ಮಧ್ವಾಚಾರ್ಯರ ಸಿದ್ಧಾಂತ ಅದು ಭಕ್ತಿ ಸಿದ್ಧಾಂತ, ಭಕ್ತಿಗೆ ಒಲಿಯುವವನು ಅಂತ. ಇದಕ್ಕೆ ಇಂತಹ ವ್ಯಕ್ತಿಗಳು ಮಾತ್ರ ಮಾನದಂಡಗಳಿಲ್ಲ, ಇಂಥವರಿಗೆ ಮಾತ್ರ ದೇವರು ಒಲಿಯುವುದು ಅಂತ. ಪ್ರತಿಯೊಬ್ಬರೂ ಕೂಡ ಯಾರ ಹೃದಯದಲ್ಲಿ ಶುದ್ಧವಾದ ಭಕ್ತಿ ಉಂಟು ಅಂತವರೆಲ್ಲರೂ ಕೂಡ ಭಗವಂತನ ಸ್ತೋತ್ರ ಮಾಡಲಿಕ್ಕೆ ಅರ್ಹರು. ದೇವರ ಸ್ತೋತ್ರವನ್ನು ಮಾಡುವುದು ಹೇಗೆ? ದೇವರ ಸ್ತೋತ್ರ ಮಾಡಲಿಕ್ಕೆ ನಮಗೆ ಸಂಸ್ಕೃತ ಬರುವುದಿಲ್ಲ, ಸ್ತೋತ್ರಗಳು ಬರುವುದಿಲ್ಲ, ವೇದಗಳು ಬರುವುದಿಲ್ಲ, ನೀವು ಚಿಂತೆ ಮಾಡಬೇಡಿ.
ಈ ನಮ್ಮಲ್ಲಿ ಹರಿದಾಸ ಪರಂಪರೆ ಇದೆ. ಪುರಂದರದಾಸರು, ಕನಕದಾಸರು, ವಾದಿರಾಜರು, ವ್ಯಾಸರಾಜರು, ಅನೇಕ ದಾಸ ಮಹನೀಯರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕೀರ್ತನೆಗಳನ್ನು ಮಾಡಿಬಿಟ್ಟಿದ್ದಾರೆ. ಅಸರಣರು ಒಂದು ಮಾತನ್ನು ಹೇಳಿದರು, ಇತ್ತೀಚೆಗೆ ಹೊಸ ಭಜನಾ ಪದ್ಧತಿ ಆರಂಭ ಆಗಿದೆ. ಈ ಹೊಸ ಭಜನಾ ಪದ್ಧತಿಗೆ ನಾವು ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಹರಿದಾಸರು, ಜ್ಞಾನಿಗಳು ಭಗವಂತನನ್ನ ಸಾಕ್ಷಾತ್ತಾಗಿ ಕಂಡವರು. ದೇವರನ್ನ ಸ್ತೋತ್ರ ಮಾಡುವುದು ದುಡ್ಡಿಗಾಗಿ ಅಲ್ಲ. ಈಗಿನ ಕಾಲದಲ್ಲಿ ಹೇಗೆ ಹೇಳಿದರೆ ಎಲ್ಲ ಪ್ಯಾಕೇಜ್ ವ್ಯವಸ್ಥೆ. ನಮಗೊಂದು ಆಲ್ಬಮ್ ಆಗಬೇಕು, ದೇವರ ಆಲ್ಬಮ್ ಆಗಬೇಕು, ಅದಕ್ಕೆ ಎಷ್ಟು ಪ್ಯಾಕೇಜ್ ಹೇಳಿ ನಿಮ್ದು, ಇಷ್ಟು ಪ್ಯಾಕೇಜ್ ಅಲ್ಲಿ ಮುಗಿಸಿಕೊಡ್ತೇವೆ ಅಂತ ಮಾಡುವಂತಹ ಸಾಹಿತ್ಯಗಳು, ತಂತ್ರಜ್ಞರು ಬಹಳಷ್ಟು ಮಂದಿ ಇದ್ದಾರೆ. ಇಂತಹ ಸಾಹಿತ್ಯ ನಮಗೆ ಬೇಡ. ಈ ದೇವರನ್ನ ಸಾಕ್ಷಾತ್ತಾಗಿ ಕಂಡಂತಹ ಜ್ಞಾನಿಗಳು ಹೇಳಿದಂತಹ ಈ ಸಾಹಿತ್ಯವನ್ನ, ಹರಿದಾಸ ಸಾಹಿತ್ಯವನ್ನ ಭಜನೆ ಮಾಡುವ ಮೂಲಕ ನಾವು ಈ ಪ್ರಾಚೀನ ಜ್ಞಾನಿಗಳ ಪರಂಪರೆಗೆ ನಾವೆಲ್ಲ ಗೌರವಿಸಬೇಕಾದದ್ದು. ಇದೇ ನಮ್ಮ ಸನಾತನ ಪರಂಪರೆ, ಸನಾತನ ಸಂಸ್ಕೃತಿ. ಒಂದು ಒಳ್ಳೆಯ ಸಂಕಲ್ಪವನ್ನು ಮಾಡಿದೆ. ಈ ಭಜನೆ ಎಂದರೆ ಏನು? ದೇವರನ್ನು ಒಲಿಸಿಕೊಳ್ಳಿಕ್ಕೆ ಇರುವಂತಹ ಒಂದು ಮಾರ್ಗ. ಈ ಭಜನೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಆಗ್ತದಾ? ಇದೇನಿದು ಅಂತ ನಿಮಗೊಂದು ಕಲ್ಪನೆ ಬರ್ಬೋದು. ಅಲ್ಲ, ನೀವು ಆಟೋಟದಲ್ಲಿ ಸ್ಪರ್ಧೆಯನ್ನು ಮಾಡಿ, ಓಟ ಸ್ಪರ್ಧೆ ಅಂತ ಮಾಡಿ, ಮತ್ತೆ ಕುಂಟಬಿಲ್ಲೆಯಲ್ಲಿ ಸ್ಪರ್ಧೆಯನ್ನು ಮಾಡಿ, ಈ ಭಜನೆಯಲ್ಲಿ ಸ್ಪರ್ಧೆ ಏನು ಅಂತ ಪ್ರಶ್ನೆ ಬರಬಹುದು ನಿಮಗೆ. ಇದಕ್ಕೆ ವಾದಿರಾಜರು ಉತ್ತರವನ್ನು ಕೊಟ್ಟಿದ್ದಾರೆ. ಈ ಮನುಷ್ಯನಿಗೆ ಕಾಮ ಕ್ರೋಧಗಳು ಯಾವುದೂ ಇರಬಾರದು. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳು ಯಾವುದೂ ಇರಬಾರದು. ಮಾತ್ಸರ್ಯ ಇರಬಾರದು ಅಂತ ಹೇಳ್ತಾರೆ. ಆದರೆ ಮನುಷ್ಯನಾದವನಿಗೆ ಇದ್ಯಾವುದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಸರಿ, ಇದನ್ನು ನೀವು ತಿರುಗಿಸಿಕೊಳ್ಳಿ, ಭಗವಂತನ ವಿಷಯದಲ್ಲಿ ತಿರುಗಿಸಿಕೊಳ್ಳಿ ಅಂತ ಹೇಳ್ತಾರೆ. ಕಾಮವನ್ನ ಭಗವಂತನ ಪಾದಾರ್ಚನೆಗೆ ನಿಲ್ಲಿಸಬೇಡಿ. ಭಗವಂತನ ಪಾದ ಸೇವೆಯನ್ನು ಮಾಡುವಂತಹ ಕಾಮನ ನಮ್ಮಲ್ಲಿ ಹುಟ್ಟಲಿ ಅಂತ. ಲೋಭ ಯಾವುದರಲ್ಲಿ ಹುಟ್ಟಬೇಕು ಅಂತ ಹೇಳಿದ್ರೆ ಭಗವಂತನ ಜ್ಞಾನ ಸಂಪಾದನೆ ಮಾಡುವ ವಿಷಯದಲ್ಲಿ ಲೋಭ ಹುಟ್ಟಬೇಕು. ದುಡ್ಡು ಸಂಪಾದನೆ ಮಾಡುವ ವಿಷಯದಲ್ಲಿ ಲೋಭ ಹುಟ್ಟುವುದಲ್ಲ. ನಾವು ಭಗವಂತನ ಜ್ಞಾನ ಸಂಪಾದನೆ ಮಾಡಿ ಅದರಲ್ಲಿ ಲೋಭ ಹುಟ್ಟಬೇಕು. ಆ ಜ್ಞಾನವನ್ನು ನಾವು ಎಂದಿಗೂ ಬಿಡದೆ ಇರುವಂತಹ ಲೋಭ ನಮ್ಮಲ್ಲಿ ಹುಟ್ಟಬೇಕು. ಅದೇ ರೀತಿಯಾಗಿ ಮಾತ್ಸರ್ಯ ಇರಬೇಕು ಅಂತ ಹೇಳ್ತಾರೆ. ಎಂತಹ ಮಾತ್ಸರ್ಯ ಇರಬೇಕು ಅಂತ ಹೇಳಿದ್ರೆ ಸುಪುಣ್ಯಾರ್ಜನೆ ಮಾತ್ಸರ್ಯಂ ಅಂತ ಹೇಳಿ, ಒಳ್ಳೆಯ ಪುಣ್ಯವನ್ನು ಸಂಪಾದನೆ ಮಾಡುವ ವಿಷಯದಲ್ಲಿ ಮನುಷ್ಯರಿಗೆ ಮಾತ್ಸರ್ಯ ಇರಬೇಕಂತೆ. ಯಾರಾದರೂ ಲೋಕದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಮಗೆ ಮಾತ್ಸರ್ಯ ಹುಟ್ಟಬೇಕು. ಅವನು ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ, ನಾನು ಅದಕ್ಕಿಂತ ಒಳ್ಳೆಯ ಕೆಲಸವನ್ನು, ಇನ್ನೂ ಹೆಚ್ಚು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಬುದ್ಧಿ ನನಗೆ ಕೊಡಲಿ ಅಂತೇಳಿ ಈ ರೀತಿಯಾಗಿ ಮಾತ್ಸರ್ಯ ನನಗೆ ಬರಲಿ ಅಂತ ವಾದಿರಾಜರ ಕಡೆಯಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಭಜನೆಯಲ್ಲಿ ಸ್ಪರ್ಧೆ ಹೇಗೆ ಅಂತ ಹೇಳಿದ್ರೆ, ಒಂದು ತಂಡದವರು ಸುಶ್ರಾವ್ಯವಾಗಿ ಲಯಬದ್ಧವಾಗಿ ಭಜನೆಯನ್ನು ಮಾಡಿದ್ರೆ ಇದಕ್ಕಿಂತ ಚೆನ್ನಾಗಿ ಸುಶ್ರಾವ್ಯವಾಗಿ ಲಯಬದ್ಧವಾಗಿ ಭಗವಂತನನ್ನು ನಾನು ಒಲಿಸಿಕೊಳ್ತೇನೆ ಹೇಳುವಂತಹ ವಿಷಯದಲ್ಲಿ ಸ್ಪರ್ಧೆ ಏರ್ಪಟ್ಟಾಗ ನಿಜವಾಗಿ ಅದು ಭಗವಂತನನ್ನು ಒಲಿಸಿಕೊಳ್ಳುವ ಭಜನೆ ಅಂತ ಅನಿಸಿಕೊಳ್ತದೆ. ಎಲ್ಲ ದೃಷ್ಟಿಯಿಂದ ಭಜನಾ ಸ್ಪರ್ಧೆ ಅದು ಅತ್ಯಂತ ಅದು ಪೂರಕವಾದದ್ದು, ಶಾಸ್ತ್ರೀಯವಾದದ್ದು. ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಮಧ್ವಾಚಾರ್ಯ ಕೊಟ್ಟಂತಹ ಹಕ್ಕು ಸಿದ್ಧಾಂತವನ್ನು ಬೆಳೆಸಲಿಕ್ಕೆ ಇದೆಲ್ಲವೂ ಕೂಡ ಈ ಪೋಷಕವಾದದ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಇದು ಅತ್ಯಂತ ಸೂಕ್ತವಾದ ಕಾರ್ಯಕ್ರಮ. ವಿಷಪ್ರಿಯ ತೀರ್ಥರ ಯೋಜನೆ ಅದು ಬಹಳ ಅದ್ಭುತವಾದದ್ದು, ಬಹಳ ವಿಶಿಷ್ಟವಾಗಿ ಯೋಚನೆ. ಅವರು ಸಮಾಜವನ್ನ ಹೇಗೆ ಮುಟ್ಟಬೇಕು ಹೇಳುವಂತಹ 10 ಹಲವು ಯೋಚನೆಗಳನ್ನು ಅವರ ಮೇಲಿದೆ. ಅದೆಲ್ಲವೂ ಕೂಡ ಮುಂದಿನ ದಿವಸಗಳಲ್ಲಿ ಈ ವೇದಿಕೆಯಲ್ಲಿ ಸಾಕಾರಗೊಳ್ಳಲಿಕ್ಕಿದೆ. ಈ ಒಂದು ಯೋಜನೆಯಲ್ಲಿ ಯಾರ್ಯಾರೆಲ್ಲ ಸಹಕರಿಸಿದ್ದಾರೋ ಎಲ್ಲ ಸಂಘಟಕರಿಗೂ ಕೂಡ ಉಡುಪಿಯ ಕೃಷ್ಣಮುಖ್ಯ ಪುರಾಣದೇವರ ವಿಶೇಷ ಅನುಗ್ರಹ ಇರಲಿ. ಇನ್ನಷ್ಟು ಧರ್ಮದ ಆ ಕ್ರಾಂತಿಯನ್ನು ಮಾಡುವಂತಹ ಶಕ್ತಿಯನ್ನ ಆ ಕೃಷ್ಣಮುಖ್ಯ ಪುರಾಣದೇವರು ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿಶೇಷವಾದ ಹಾಗೆ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣ.